ಸೌಜನ್ಯ ಹೋರಾಟಗಾರರಲ್ಲಿ ಇರುವಂತಹ ಎಲ್ಲರ ಅಕೌಂಟ್ಗಳನ್ನ ಡಿಲೀಟ್ ಮಾಡಿಸಿದ್ರು. ಹಾಗಾಗಿ ಇವನನ್ನ ಅಂಗಳದಲ್ಲೇ ಕೂರಿಸಿ ನೆಲದ ಮೇಲೆ ಮಾತಾಡಿಸಿ ಅಲ್ಲಿಂದಾನೆ ಕಳಿಸ್ಬಿಡ್ತಾರೆ. ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ, ಆ ದಾಖಲೆನ ತಂದು ಬೆಳ್ತಂಗಡಿಲಿ ಇಡಬೇಕಿತ್ತು. ಇವನ್ಗಿಂತ ಅವನು ಪುನೀತ್ ಕೇರಳ ಎಷ್ಟೋ ಆಗ್ಬೋದು ನೋಡಕ್ ಹೋದ್ರೆ. ಅವನೇ ಥರ್ಡ್ ಕ್ಲಾಸು, ಅವನ್ಗಿಂತ ಥರ್ಡ್ ಕ್ಲಾಸ್ ಆಗ್ಬಿಟ್ಟ. ಸೀರೆ, ಬಳೆ, ಹೂವು ಇದನ್ನೆಲ್ಲ ತೊಟ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡು. ಇವರು ಸ್ಟಾರ್ಟಿಂಗ್ ಅಲ್ಲೇ ಬಂಗ್ಲಾಗುಡ್ಡೆಗೆ ಹೋಗಿರ್ತಾ ಇದ್ದಿದ್ರೆ ಅಲ್ಲಿ ಸಾವಿರಾರು ಹೆಣ ಸಿಗೋದು. ಮತ್ತೆ ಕೊನೆಗೆ ಏನ್ ಬೊಗಳ್ತಾನಂದ್ರೆ, ನನ್ನನ್ನ ಈ ವಿಚಾರದಲ್ಲಿ ಮಾತಾಡಬಾರದಂತ ನನಗೆ ಕೋರ್ಟ್ ನೋಟಿಸ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಂಥ ಕಚಡ ಕೆಲಸ ಮಾಡಬೇಡ. ತಾಕತ್ತಿದ್ರೆ, ಧೈರ್ಯ ಇದ್ರೆ, ಗಂಡಸ್ತಾನ ಇದ್ರೆ ದಾಖಲೆ ತಗೊಂಡು ಬೆಳ್ತಂಗಡಿಗೆ ಬಾ. ಪ್ರತಿಯೊಂದು ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಹಣಬಾಂಡ್. ಮುಖ್ಯವಾಗಿ ಇವತ್ತು ನಾನೊಂದು ವಿಷಯನ ಮತ್ತೊಂದ್ಸಲ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ಕೋಲಾರದ ಸಂದೇಶ. ನಾನು ಮೊನ್ನೆ ಒಂದು ತಮ್ನೇಲ್ ಮಾಡಕ್ ಹೋಗುವಾಗ ಸಂದೇಶ ಅಂತ ಹೆಸರು ಹಾಕ್ಬಿಟ್ಟು ಆ ChatGPTಗೆ ಕಳಿಸ್ದೆ. ಅಲ್ಲಿಂದ ಅದು ಸಂದೇಶ ಆಗಿ ಬಂತು. ಆ ChatGPTಗೂ ಗೊತ್ತಾಗಿದೆ ಇವನು ನಿಜವಾದ ಸಂದೇಶ ಅಲ್ಲ, ಇವನು ಸಂದೇಶನೇ ಅಂತ ಹೇಳ್ಬಿಟ್ಟು. ಮುಖ್ಯವಾಗಿ ನಾವು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸೌಜನ್ಯ ಹೋರಾಟಗಾರರಲ್ಲಿ ಇರುವಂತಹ ಎಲ್ಲರ ಅಕೌಂಟ್ಗಳನ್ನ ಡಿಲೀಟ್ ಮಾಡಿಸಿದ್ರು. ಯಾರು? ಅತ್ಯಾಚಾರಿಗಳು. ಈ ಅತ್ಯಾಚಾರಿಗಳು ಭಯಪಟ್ಟು ಕೂತ್ಕೋಬಿಟ್ಟಿದ್ದಾರೆ. ಇವ್ರದ್ದು ಬಾಲನ ಇವರಿಗೆ ಇವಾಗ ಬಿಚ್ಚಕ್ಕಾಗ್ತಿಲ್ಲ. ಆ ಒಂದೇ ಕಾರಣಕ್ಕೆ ಇವತ್ತು ಎಲ್ಲರ ಅಕೌಂಟನ್ನ ಡಿಲೀಟ್ ಮಾಡಿಸಿರ್ತಾರೆ. ಅದರಿಂದ ನಾನು ಇವತ್ತು ಹೊಸ ಐಡಿಯಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಇದರಲ್ಲಿ ಯಾವ್ಯಾವ ರೀತಿ ಇವರು ಆಟ ಆಡಿದಾರೆ ಅಂದ್ರೆ, ಆ ಆಟದಲ್ಲಿ ತುಂಬಾ ಕಿಲಾಡಿಗಳು ಬಂದು ಹೋದ್ರು. ಅದರಲ್ಲಿ ಕೊನೆಯ ಕಿಲಾಡಿ ಯಾರಂತ ಹೇಳಿದ್ರೆ ಇವನು ಕೋಲಾರದ ಸಂದೇಶ. ಈ ಕೋಲಾರದ ಸಂದೇಶ ಒಂದು ಇಲಿ ತರ ಎಲ್ಲ ಬರ್ತಾನೆ. ಸೌಜನ್ಯ ಹೋರಾಟದಲ್ಲಿ ಬಂದ್ಬಿಟ್ಟು ಸೇರ್ಕೊಂಡು ಜಾಗ ಮಾಡ್ಕೊಂಡು ಮಹೇಶ್ ಶೆಟ್ರು ಮನೆಗೆಲ್ಲ ಹೋಗ್ಬಿಟ್ಟು ಕೊನೆಗೊಂದ್ ದಿವಸ ಬೊಗಳಕ್ ಶುರು ಮಾಡ್ತಾನೆ. ಏನಂದ್ರೆ, ಸೌಜನ್ಯಗೆ ನ್ಯಾಯ ಕೊಡ್ಸಿದ್ರೆ ಅದು ನಾನ್ ಮಾತ್ರ, ಬೇರೆ ಯಾರಿಂದಲೂ ಕೊಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಾಕಿಯವರೆಲ್ಲ ಇಲ್ಲಿ ಇದು ಸಾಮಾನ ಲಡ್ಸಕ್ ಬಂದಿದ್ದು, ಆದ್ರೆ ಇವನ್ ಬಂದ್ಬಿಟ್ಟು ಅದನ್ನ ಹೇಳಿ ಹೋಗ್ತಾನೆ. ಅದ್ ಹೇಳಿ ಹೋದಾದ್ಮೇಲೆ ಮತ್ತೊಂದು ಸ್ವಲ್ಪ ದಿವಸ ಆದ್ಮೇಲೆ ಅವನದು ಬೆನ್ನ ಹಿಂದ್ಗಡೆ ಎಲ್ಲ ಒಂದು ಪ್ರಶಸ್ತಿ, ಅವನದು ಏನೆಲ್ಲ ಸೀಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಇಟ್ಟುಬಿಟ್ಟು ದೊಡ್ಡ ಒಂದು ರಾಜನ ಅಪ್ಪಾಜಿ ಮನೆಯಲ್ಲಿ ಕೂತ್ಕೊಂತಾರ. ಮುಂದೆ ಕೂತ್ಕೊಂಡು, ನನಗೆ ಒಂದು 7 kg ನೋಟಿಸ್ ಬಂದ್ಬಿಟ್ಟಿದೆ, ನನಗೆ ಈ ವಿಚಾರದಲ್ಲಿ ಮಾತಾಡಬಾರ್ದಂತ ನೋಟಿಸ್ ಕೊಟ್ಟಿದ್ದಾರೆ, ದೊಡ್ಡ ದಣಿ ಚಿಕ್ಕ ದಣಿ ಇದನ್ನೆಲ್ಲ ಹೇಳ್ಬಿಟ್ಟು ನಾನಿನ್ನು ಈ ವಿಚಾರದಲ್ಲಿ ಮಾತಾಡಬಾರ್ದಂತ ನನಗೆ ಕೋರ್ಟ್ ನೋಟಿಸ್ ಬಂದಾಗಿದೆ, ಆದ್ರೂ ನಾನು ಬಿಡಲ್ಲ, ಎಲ್ಲಿ ತಗೊಂಡೋಗಿ ತೋರಿಸ್ಬೇಕು ಅಲ್ಲಿಗೆ ತೋರಿಸ್ತೀನಿ, ಇದೆಲ್ಲ ನನಗೆ ಹೊಸದಲ್ಲ, ಎಲ್ಲ ಹಿಂದ್ಗಡೆಗೆಲ್ಲ ತೋರಿಸ್ತಾನೆ. ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಓ ಇವನು ಭಯಾನಕ ಹೋರಾಟಗಾರ, ಇವನು ಬಂದಿದ್ರಿಂದ ಇನ್ನು ನಮಗೆ ಯಾರು ಮಹೇಶ್ ಶೆಟ್ಟಿ ಇನ್ನು ಯಾರು ಬೇಕಾಗಿಲ್ಲ ಈ ಹೋರಾಟದಲ್ಲಿ, ಏನಿದ್ರು ಇನ್ನು ಕೋಲಾರದ ಸಂದೇಶನ ಅನ್ಕೊಬಿಡ್ತಾರೆ. ಅವತ್ತಿನ ದಿವಸಲೇ ಮಹೇಶ್ ಶೆಟ್ಟಿ ಹೇಳಿರ್ತಾರೆ, ಇವನು ದೊಡ್ಡ ಬೇವರ್ಸಿ ಅಂತ ಹೇಳ್ಬಿಟ್ಟು, ಇವನ್ ಮೇಲೆ ಒಂದು ಕಣ್ಣಿರ್ಲಿ, ಇವನು ಕಮ್ಮಿ ಅವನಲ್ಲ ಇವನು ಅಂತ. ಯಾಕೆ ಹೇಳಿರ್ತಾರೆ ಅಂತ ಹೇಳಿದ್ರೆ, ಮೊದಲನೇ ದಿವಸ ಇಲಿ ತರ ಬಂದಿರ್ತಾನೆ, 2ನೇ ದಿವಸ ಅವ್ರ ಹತ್ರ ಬರುವಾಗ ಇವನಿಗೆ ಒಂದು 4 ಜನ ಬಾಡಿಗಳು, ಫಾರ್ಚುನರ್ ಕಾರು, ಯಾರಪ್ಪನ ಮನೆ ಕಾರ್ ಅಂತ ಗೊತ್ತಿಲ್ಲ, ಅದನ್ನ ಹಿಡ್ಕೊಂಡು ಸ್ಟೈಲ್ ಹೊಡಿಯಕ್ ಬರ್ತಾನೆ, ಸ್ವಲ್ಪ ಬಿಲ್ಡರ್ ತೋರಿಸ್ತಾನೆ. ಇವಂದು ಕ್ಯಾರೆಕ್ಟರ್ ಏನು, ಇವಂದು ಮೇಲಿಂದ ಕೆಳವರೆಗೆ ಮಹೇಶ್ ಶೆಟ್ರು ಬರೀ ಕಣ್ಣಲ್ಲೇ ನೋಡ್ಬಿಟ್ಟು ಅಂದಾಜು ಮಾಡ್ಕೊಳ್ತಾರೆ ಇವನು ಯಾವ್ದಕ್ ಬಂದಿರೋದು ಅಂತ ಹೇಳ್ಬಿಟ್ಟು. ಎಂಜಿಲ್ ಕಾಸಿಗೆ ತಿನ್ನಕ್ ಬಂದಿರೋದು ಅಂತ ನಮಗೆ ಇವಾಗ ಗೊತ್ತಾಗಿದ್ದು, ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಮೊದಲನೇ ದಿವಸನೇ ಗೊತ್ತಾಗಿದೆ. ಹಾಗಾಗಿ ಇವನನ್ನ ಅಂಗಳದಲ್ಲೇ ಕೂರಿಸಿ ನೆಲದ ಮೇಲೆ ಮಾತಾಡಿಸಿ ಅಲ್ಲಿಂದಾನೆ ಕಳಿಸ್ಬಿಡ್ತಾರೆ. ಅಲ್ಲಿ ಏನು ಇವನಿಗೆ ಜೈಕಾರ ಹಾಕಿ ಯಾರು ಕಳ್ಸಲ್ಲ. ಇರ್ಲಿ, ಇವನ್ ಹೊಟ್ಟೆಪಾಡಿಗೆ ಅದೇನೋ ಮಾಡ್ಕೊಳಕ್ ಬರ್ತಾನೆ. ಆದ್ರೆ ಆ ಹೆಣ್ಣು ಮಕ್ಳ ಹೆಸರು ಹೇಳಿ ಹೊಟ್ಟೆಪಾಡಿಗೆ ಆಗಿ ಇಷ್ಟೆಲ್ಲ ಇವನು ಆಟ ಆಡ್ತಾನಂತ ಯಾರು ಕೂಡ ಯೋಚನೆ ಮಾಡಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಆ ಸಂವಿಧಾನದಲ್ಲಿ ಅದಿದೆ, ಈ ಸಂವಿಧಾನದಲ್ಲಿ ಇದಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ನಾನು ನಂಬ್ಕೊಂಡು ಎಲ್ಲ ಮಾಡೋದು ಅದು ಇದೆಲ್ಲ ಹೇಳ್ಕೊಂಡು ಅವ್ರ ಹೆಸರನ್ನ ಹಾಳು ಮಾಡ್ತಿದ್ದಾನಲ್ಲ, ಇವನು ನಿಜವಾಗ್ಲೂ ಒಬ್ಬ ಹೋರಾಟಗಾರನ. ಈ ಅತ್ಯಾಚಾರಿಗಳ ಬಂಡವಾಳನ ಎಳೆಯಾಗಿ ತೋರಿಸಿದೆ ನಮ್ಮ ಈ ಸೌಜನ್ಯ ಪರ ಹೋರಾಟದಲ್ಲಿ ಇರುವಂತಹ ಎಲ್ಲಾ ಯೂಟ್ಯೂಬರ್ಸ್ಗಳೇ. ಇವ್ರದ್ದು ಇವತ್ತು ಅಕೌಂಟ್ನ ಡಿಲೀಟ್ ಮಾಡಿಸಿದ್ದಾನೆ. ಅದಿರ್ಲಿ, ಅಕೌಂಟ್ ಡಿಲೀಟ್ ಮಾಡಿದ್ರೆ ಏನೋ ಒಂದು ನಾವು ಮಾಡ್ಕೊಬಹುದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಗಡಿಪಾರು ಮಾಡುವಂತ ವಿಚಾರದಲ್ಲಿ ಅವ್ರನ್ನ ಗಡಿಪಾರು ಮಾಡಿರ್ತಾರೆ 2 ವರ್ಷಕ್ಕೆ, ಅವ್ರನ್ನ ಯಾವುದೋ ಬಿಜಾಪುರ ಕಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಈ ಅಕೌಂಟ್ಗಳನ್ನ ಡಿಲೀಟ್ ಮಾಡಿಸ್ತಾರೆ. ಇವ್ರದ್ದು ಬಗ್ಗೆ ಯಾರೆಲ್ಲ ಏನ್ ಮಾತಾಡಿದ್ದಾರೆ, ಕನ್ನಡ ಮಾಧ್ಯಮ ಆಗಿರ್ಬೋದು, ಇವ್ರದ್ದು ದೇವರ್ಸಿಗಳದ್ದು ಕೆಲವು ಯೂಟ್ಯೂಬರ್ಸ್ಗಳಿದ್ದಾರೆ, ಆ ನಾಯಿಗಳೆಲ್ಲ ಮಾತಾಡಿರೋದು ಏನಿದೆ
ಅದನ್ನೆಲ್ಲ ಹಂಗೆ ಇಟ್ಕೊಳ್ತಾರೆ. ಅಂದ್ರೆ 200 ಕೋಟಿ ದುಡ್ಡು ಬಂದಿತ್ತು, ಅದ್ರ ಬಗ್ಗೆ ಇವ್ರು ಮಾತಾಡಿರ್ತಾರೆ, ಷಡ್ಯಂತ್ರ ಮಾಡಿರ್ತಾರೆ, ಅದು ಇದು ಅನ್ನೋದನ್ನ ಏನ್ ಬೊಗಳಿರ್ತಾರೆ, ಆ ವಿಡಿಯೋ ಆ ಚಾನೆಲ್ಗಳು ಯಾವ್ದೆಲ್ಲ ಇದೆ ಅದನ್ನ ಹಂಗೆ ಇಟ್ಕೊಳ್ತಾರೆ ಇವರು. ಯಾಕಂದ್ರೆ ಈ ಕಚಡಗಳದು ಬಂಡವಾಳ ಹೊರಗೆ ಬರಬಾರ್ದಲ್ವಾ. ಅದರ ಪರವಾಗಿ ಷಡ್ಯಂತ್ರ ಆಗಿದೆಯಾ ಇಲ್ವಾ, 200 ಕೋಟಿ ಬಂದಿದ್ಯಾ ಇಲ್ವಾ, ಎಲ್ಲಿಂದ ಬಂದಿದೆ, ಎಲ್ಲಿಂದನೂ ಬಂದಿಲ್ಲ ಅನ್ನೋ ವಿಚಾರದಲ್ಲಿ ಹೈಕೋರ್ಟ್ ಕೂಡ ಒಂದು ತೀರ್ಪನ್ನ ಕೊಟ್ಟಿರುತ್ತೆ, ಅದಕ್ಕೊಂದು ರಿಸಲ್ಟ್ ಬಂದಿರುತ್ತೆ. ಅಂತಹ ವಿಡಿಯೋಗಳು ಕೂಡ ಸೌಜನ್ಯ ಪರ ಹೋರಾಟಗಾರರಲ್ಲಿ ಇತ್ತು. ಆವಾಗ ಅದನ್ನೆಲ್ಲ ಡಿಲೀಟ್ ಮಾಡಿಸ್ತಾರೆ. ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದ್ದಲ್ವಾ. ಇನ್ನು ಹೆಸರಿಟ್ಟು ಹೇಳ್ಬೇಕಂತ ಏನಿಲ್ಲ. ಇರ್ಲಿ, ಇದೇ ನಮ್ಮ ಕೋಲಾರದ ಸಂದೇಶ ಮೊದಲು ಬಂದುಬಿಟ್ಟು ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ, ಇನ್ಯಾರೋ ಬೇರೆ ಹೋಗಿರೋದು. ಯಾರು ನಿಜವಾಗ್ಲೂ ಅಮೆರಿಕಕ್ಕೆ ಹೋದವ್ರು ಇದ್ದಾರೆ ಅವರು ನನ್ನ ಹತ್ರ ಇದ್ದಾರೆ, ಅವ್ರು ನನ್ನವರು, ನನ್ನ ಸಮುದಾಯದವರು. ಹಾಗಾಗಿ ಅವ್ರು ಎಲ್ಲಿಂದ ಟಿಕೆಟ್ ಮಾಡಿಸಿದ್ದು, ಅವ್ರು ಎಲ್ಲಿಂದ ಟಿಕೆಟ್ ಮಾಡಿಸಿದಾಗ ಅವ್ರಿಗೆ ಇಮೇಲ್ ಬಂದಿದೆ, ಅದೆಲ್ಲ ನಮ್ಮ ಹತ್ರ ದಾಖಲೆ ಇದೆ, ಅದನ್ನೆಲ್ಲ ತಂದು ತೋರಿಸ್ತೀನಿ ಅಂತ ಬೊಗಳಿದ್ದ. ಈ ಬೊಗಳಿದ ಮೇಲೆ ಇವನ್ ಇವತ್ತೇನು ಆ ದಾಖಲೆನೆಲ್ಲ ತಿಕ್ಕದಡಿಗೆ ಹಾಕೊಂಡು ಮನೇಲಿ ಮಲ್ಕೊಂಡಿದ್ದಾನ. ಇವನಿಗೊಂದು ಮಾನ ಮರ್ಯಾದೆ ಇರ್ಬೇಕು ತಾನೆ. ಒಬ್ಬ ಗಂಡಸ್ತಾನ ಅನ್ನೋದಿದ್ರೆ ಅವನ ಹತ್ರ, ಹೋರಾಟಗಾರನೇ ಆಗಿದ್ರೆ ಆ ದಾಖಲೆನ ತಂದು ಬೆಳ್ತಂಗಡಿಯಲ್ಲಿ ಇಡಬೇಕಿತ್ತು. ಯಾವುದನ್ನು ಮಾಡ್ದಲೆ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅನ್ನೋರು 14 ವರ್ಷದಿಂದ ಹೋರಾಟ ಮಾಡದಂತವ್ರನ್ನ ಇವತ್ತು ಗಡಿಪಾರು ಮಾಡಿಬಿಟ್ಟಿದ್ದಾರೆ. ಅವಾಗ್ಲೂ ಈ ಒಂದು ದಾಖಲೆ ಇವನು ತಗೊಂಡ್ ಬರಲ್ಲ ಅಂತ ಹೇಳಿದ್ರೆ, ಇವನಷ್ಟು ನಾಲಾಯಕರು, ಇವನಷ್ಟು ಕಚಡಗಳು ಬೇರೆ ಯಾವ್ದಾದ್ರೆ ಸಂಘಟನೆಯಲ್ಲಿ ಇದಾರ? ಇವನ್ಗಿಂತ ಅವನು ಪುನೀತ್ ಕೇರಳ ಎಷ್ಟೋ ಆಗ್ಬೋದು ನೋಡಕ್ ಹೋದ್ರೆ. ಮಧ್ಯದಲ್ಲಿ ಒಂದ್ ದಿವಸ ಅದೇನೋ ಸಾಮಾನು ಅಲ್ಲರ್ಸಕ್ ಬಂದಿದ್ದ ಉಜಿರೆಗೆ, ಅದಾದ್ಮೇಲೆ ಹೋದವನು ಇವತ್ತು ಇಷ್ಟರವರೆಗೆ ಬರಲಿಲ್ಲ. ಇವನ್ಗಿಂತ ಎಷ್ಟೋ ಆಗ್ಬೋದು. ಅವನೇ ಥರ್ಡ್ ಕ್ಲಾಸು, ಅವನ್ಗಿಂತ ಥರ್ಡ್ ಕ್ಲಾಸ್ ಆಗ್ಬಿಟ್ಟ. ನಿನ್ ಕೈಲಿ ದಾಖಲೆನ ತಗೊಂಡು ಬರಕ್ಕೆ ಆಗಲ್ಲ ಅನ್ನೋದಾದ್ರೆ, ಗಂಡಸ್ಥಾನ ಇಲ್ಲ ಅನ್ನೋದಾದ್ರೆ, ಸೀರೆ, ಬಳೆ, ಹೂವು ಇದನ್ನೆಲ್ಲ ತೊಟ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡು. ನೀನ್ ಅದಕ್ಕೆ ಲಾಯಕ್. ನೀನು ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಬೊಗಳಿ ಹೋಗಿದ್ಯಲ್ಲ, ಸೌಜನ್ಯನಿಗೆ ನಾನೇ ನ್ಯಾಯ ಕೊಡ್ಸೋದು ಅಂತ. ನಿಂದು ದಾಖಲೆ ಎಲ್ಲಿ ಮಾರ್ಯ? ನೀನ್ ಯಾರಿಗೆ ಹೇಳಿರೋದು? ಯಾರಿಗೆ ಹೂ ಮುಡ್ಸಿ ಹೋಗಿರೋದು ನೀನು? ಬಂದ್ಬಿಟ್ಟು ನಾನೇ ಕೊಡ್ಸೋದು ನ್ಯಾಯ ಅಂತ ಹೇಳ್ಬಿಟ್ಟು ತಗೊಂಡ್ ಬಾ. ಎಷ್ಟೋ ಸರಿ ಹೇಳಿದ್ನಲ್ಲ, ನೀನ್ ತಗೊಂಡ್ ಬಂದ್ರೆ ನಿಂದು ಕಾಲ್ ತೊಳ್ದು ನೀರ್ ಕುಡಿತೀನಂತ. ಯಾಕೆ ನಿನ್ನ ಹತ್ರ ಗಂಡಸ್ಥಾನ ಇಲ್ವಾ? ಬರೀ ನಿನ್ ಕಡೆನೆ ಅಲ್ಲಿ ಮಂಡ್ಯದಲ್ಲಿ, ಕೋಲಾರದಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಿನ್ನ ದಬ್ಬಾಳಿಕೆ ಮಾಡ್ಬಿಟ್ಟು ಪ್ರಶಸ್ತಿಗಳನ್ನೆಲ್ಲ ಬೆನ್ನಿಂದ ಅಂಟಿಸ್ಕೊಂಡು ಊರೆಲ್ಲ ತಿರ್ಗಾಡೋದ? ಗಂಡಸ್ಥಾನ ಇದ್ರೆ ಬಾ, ತಗೊಂಡ್ ಬಾ ಬೆಳ್ತಂಗಡಿಗೆ, ನಾವು ಬರ್ತೀವಿ ನಿನ್ನ ಸ್ವಾಗತಿಸೋಕೆ. ನಾಚಿಗೆ ಮಾನ ಮರ್ಯಾದೆ ಏನಾದ್ರೆ ಇದೆಯಾ? ಈ ಅತ್ಯಾಚಾರಿಗಳ ಗ್ಯಾಂಗಿನಲ್ಲಿ ಇವ್ರು ಮಾಡಿದಂತ ಕಿತಾಪತಿಯಲ್ಲಿ ಇವನು ಕೊನೆ ಕಿಲಾಡಿ. ಸುಮಾರು ಜನನ ಇವರೇ ಕಳ್ಸಿರೋದು. ನೀವೇ ಹೋಗ್ಬಿಟ್ಟು ಇವ್ರದ್ದು ದಾರಿ ತಪ್ಪಿಸ್ಬೇಕು, ಕರ್ನಾಟಕದ ಜನತೆದು ಎಲ್ಲರದು ದಾರಿ ತಪ್ಪಿಸ್ಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿಜವಾಗ್ಲೂ ಷಡ್ಯಂತರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಎಲ್ಲ ಇವ್ರದೇ ಪ್ಲಾನಿಂಗ್ ಆಗಿರ್ಬೋದು. ಪ್ರತಿಯೊಬ್ಬರದು ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು. ಆದ್ರೆ ನನ್ನ ಅಭಿಪ್ರಾಯ ನಾನು ನಿಮ್ ಮುಂದೆ ಇಡ್ತಾ ಇದ್ದೇನೆ. ಚೆನ್ನಯ್ಯ ಅನ್ನೋನ್ನ ಇದೇ ಅತ್ಯಾಚಾರಿಗಳು ಕಳ್ಸಿರ್ತಾರೆ. ಹೆಚ್ಚಿನ ಅಂಶ ಹೋಗ್ಬಿಟ್ಟು ನೀನು ಒಪ್ಕೋಬೇಕು, ಈ ಜಾಗದಲ್ಲಿ ನಾನು ಹಿಂಗ್ ಮಾಡಿರೋದು ಹೌದು, ಇಂತಿಂತ ಜಾಗದಲ್ಲಿ ಇಷ್ಟಿಷ್ಟು ಹಣನ ಊತಾಕಿಟ್ಟಿದ್ದೀನಿ ಅಂತ ನೀನ್ ಮೊದಲು ಹೋಗಿ ಮಹೇಶ್ ಶೆಟ್ಟಿ ಅವ್ರಿಗೆ ಹೇಳಬೇಕು. ಅದಾದಾಗ ಅಲ್ಲಿ SIT ಅವರು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀನು ಎಲ್ಲಿ ಊತಾಕಿಟ್ಟಿಲ್ಲ ಅಲ್ಲಿ ನಿನ್ ಜಾಗ ತೋರಿಸ್ಬೇಕು. ಮುಂದೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ, ಅದಕ್ಕೆ ನೀನೇನ್ ಭಯ ಪಡಬೇಡ ಅಂತ ಹೇಳ್ಬಿಟ್ಟು ಇವನನ್ನ ಹೇಳ್ಕೊಂಡು ಬಂದು ಇವರೇ ಮಹೇಶ್ ಶೆಟ್ಟಿ ಮನೆಗೆ ಬಿಡ್ತಾರೆ. ನನ್ನ ಅಭಿಪ್ರಾಯ ನಾನು ಹೇಳೋದು. ಅದಾದ್ಮೇಲೆ ಅಲ್ಲಿ ಅಗಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅಗಿಯುವಾಗ ಇವನು ಎಲ್ಲಿ ಊತಿಟ್ಟಿರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ 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 ಅಂತ ಹೇಳ್ತಾನೆ. ಒಂದೆರಡು ಕಡೆ ಅಗಿಯುವಾಗ ಮಿಸ್ ಆಗುತ್ತೆ, ಆದ್ರೆ ಒಂದೆರಡು ಕಡೆ ಬೈ ಚಾನ್ಸ್ ಸಿಕ್ಬಿಡುತ್ತೆ. ಅದೊಂದು ನಮ್ದು ಅದೃಷ್ಟ ಅಂತ ಹೇಳ್ಬಹುದು. ಇಲ್ಲ ಅಂದಿದ್ರೆ ಇವ್ರು ಎಲ್ಲೆಲ್ಲಿ ಅಗ್ದಿದ್ರು ಅಲ್ಲೆಲ್ಲ ಅಗ್ದಿದ್ ದಿವಸ ಅಕಸ್ಮಾತ್ ಒಂದು ಕೂಡ ಮೂಳೆ ಸಿಗ್ದಲೇ ಇದ್ದಿದ್ರೆ ಅವತ್ತು ಇವ್ರು ಈ ಕೇಸ್ನ ಕ್ಲೋಸ್ ಮಾಡಿಸೋರು. ಯಾಕಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಕೈಲಿ ಅಷ್ಟು ಪವರ್ ಇದೆ. ಈ ಸೌಜನ್ಯ ವಿಚಾರನ ಮುಗಿಸಿ ಹೇಗಾದ್ರೂ ಮಾಡಿ ಇದನ್ನ ಕ್ಲೋಸ್ ಮಾಡಿಸ್ಬೇಕು, ಈ ಫೈಲೇ ಕ್ಲೋಸ್ ಆಗ್ಬೇಕು ಅನ್ನೋ ರೀತಿಲಿ ಇವರು ಒಂದು ಪ್ಲಾನ್ ಮಾಡ್ಬಿಟ್ಟು ಚೆನ್ನೈಯನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಚೆನ್ನೈ ಅವನ ಕೆಲಸ ಇಷ್ಟೇ ಮಾಡ್ತಾನೆ, ಅವನಿಗೇನು ಗೊತ್ತಿರಲ್ಲ. ಇವ್ರು ಇಷ್ಟು ಮಾಡಿಸಿದ್ಮೇಲೆ ನನ್ನನ್ನು ಇವ್ರು ಬಚಾವ್ ಮಾಡ್ಬೋದು, ನನಗೊಂದಿಷ್ಟು ಹಣ ಕೊಡ್ಬೋದು, ನಾನು ಪ್ಯಾಕಪ್ ಆಗ್ತೀನಿ ಅಂತ ಇವನ್ ತಲೆಯಲ್ಲಿ ಇರ್ಬೋದು. ಈಗ ಇವನು ಎಲ್ಲಿ ಊತ ಕಿಟ್ಟಿಲ್ಲ ಆ ಜಾಗನ ತೋರಿಸುವಾಗ ಅಲ್ಲಿ ಒಂದೆರಡು ಕಡೆ ಸಿಕ್ಕಿಬಿಡುತ್ತೆ. ಇವರು ಸಿಕ್ಕಾಯಿಸ್ಕೊಳ್ತಾರೆ. ಯಾವತ್ತು ಚೆನ್ನೈನಿಗೆ ಸಾಕಷ್ಟು ಹೆಣಗಳನ್ನ ನಾನು ಜಾಸ್ತಿ ಬಂಗ್ಲಾಗುಡ್ಡದಲ್ಲೇ ಊತಿಟ್ಟಿದ್ದೀನಿ, ಅಲ್ಲೇ ಸುಟ್ಟು ಹಾಕಿದ್ದೀನಿ, ಅಲ್ಲಿ ಹೆಣಗಳದ್ದು ರಾಶಿ ರಾಶಿ ಇದೆ ಅಂತ ಹೇಳಿದಾಗ ಈ SIT ಅವರು ಮೊದಲು
ಬಂಗ್ಲಗುಡ್ಡೆಗೆನೆ ಹೋಗ್ಬೋದಿತ್ತು. ಯಾವುದೋ ಒಂದು ರೋಡ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗುದ್ಲಿ ಪಿಕಾಸಿ ಇಟ್ಕೊಂಡು ಅಗಿಯೋದ್ಕಿಂತ ಇವರು ಸ್ಟಾರ್ಟಿಂಗ್ ಅಲ್ಲೇ ಬಂಗ್ಲಗುಡ್ಡೆಗೆ ಹೋಗಿರ್ತಾ ಇದ್ದಿದ್ರೆ ಅಲ್ಲಿ ಸಾವಿರ ಅವರು ಹೆಣ ಸಿಗೋದು. ಇವತ್ತು 1510 ಅಸಹಜ ಸಾವಾಗಿದೆ, ಇಲ್ಲಿ ಹೆಣಗಳು ಸಿಕ್ಕಿದೆ ಅನ್ನೋದಕ್ಕೆ ಒಂದು ಮಾಹಿತಿನ SIT ಅವರೇ ಕೊಡುವಾಗ ಮೊದಲನೇ ದಿವಸ ಇವರು ಅಗಿಯೋಕ್ಕೆ ಬಂಗ್ಲಗುಡ್ಡೆಗೆನೆ ಹೋಗ್ಬೇಕಿತ್ತು. ಯಾವುದೋ ರೋಡ್ ಸೈಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಮರ ಬಂದಿದೆ, ಅಲ್ಲಿ ಹೋಗಿ ಮಣ್ಣು ಹಾಕಿದ್ದಾರೆ, ಅಲ್ಲಿ ನೀರ್ ನಿಂತಿದೆ, ಈ ರೀತಿ ಎಲ್ಲ ಇವರು ಆಟನ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವರೇ ಪ್ರಚಾರ ಮಾಡ್ತಾರೆ, ನೋಡಿ ಇಷ್ಟೆಲ್ಲ ಜಾಗ ಆಗ್ದಿದೆ, ಎಲ್ಲೂ ಏನು ಸಿಗ್ಲಿಲ್ಲ, ಇದು ಇವರು ಮಾಡಿದಂತ ಷಡ್ಯಂತ್ರ, ಮಹೇಶ್ ಶೆಟ್ಟಿ ಅವರು ಇವನಿಗೆ ಹಣ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಚೆನ್ನೈ ಬಂದು ಅದನ್ನ ಮಾಡ್ದ ಇದನ್ನ ಮಾಡ್ದ ಅಂತ ಹೇಳ್ಬಿಟ್ಟು ಇವರೇ ಬೊಗಳ್ತಾರೆ. ಅವಾಗ ಅದೊಂದು ಸ್ವಲ್ಪ ತಣ್ಣಗಾಗುತ್ತೆ ಮ್ಯಾಟರ್. ಅಷ್ಟೊತ್ತಿಗೆ ಇವ್ರ ಕಡೆಯಿಂದನೇ ಒಬ್ಳು ಮುದುಕಿ ಬರ್ತಾಳೆ. ಅವಳು ಬಂದ್ಬಿಟ್ಟು ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ, ನನ್ನ ಮಗಳು ಇವಳೆ ಅವಳೆ ಅಂತ ಹೇಳ್ಬಿಟ್ಟು ಅವಳೊಂದು ಸ್ವಲ್ಪ ಆಕ್ಟಿಂಗ್ ಮಾಡ್ತಾಳೆ. ಅದು ಯಾಕೆಂತ ಹೇಳಿದ್ರೆ ಅವಳನ್ನು ಕೂಡ ಇವರೇ ಈ ಒಂದು ವಿಚಾರದಲ್ಲಿ ಮುಂದೆ ಬಿಡೋದು. ಇದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾವು ಒಂದು ಫಿಲ್ಮಿಗೆ ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಟೋರಿನ ನಾವು ರೈಟಿಂಗ್ ಮಾಡೋಕೆ ಕೂರುವಾಗ ನಮಗೆ ಕರೆಕ್ಟ್ ಆಗಿ ಇದೆಲ್ಲ ಒಂದು ತಲೆಗೆ ಬರುತ್ತೆ. ಅದೇ ರೀತಿ ನಾನು ಹೇಳ್ತಿರೋದು ಇದು ಕೂಡ ಅದೇ ರೀತಿ. ಇದೆಲ್ಲ ಷಡ್ಯಂತ್ರನ ಮಾಡಿರೋದು ಇದೇ ಅತ್ಯಾಚಾರಿಗಳೂ ಮಾಡಿರೋದು, ಬೇರೆ ಯಾರು ಅಲ್ಲ. ಈಗ ಮುದುಕಿ ಬಂದ್ಬಿಟ್ಟು ಅವಳೊಂದು ಕತೆ ಅಲ್ಲಿ ಕಟ್ತಾಳೆ. ಅವಾಗ ಕೊನೆಗೆ ನಾನು ಸುಳ್ಳು ಹೇಳಿದ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಓಡೋಗ್ತಾಳೆ. ಈಗ ಮತ್ತೆ ಇವ್ರದೇ ಜನರು ಬೊಬ್ಬೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಚೆನ್ನೈ ಬಂದ ಏನೂ ಸಿಗ್ಲಿಲ್ಲ, ಇವಳು ಬಂದ್ಲು, ಈ ಮುದುಕಿ ಬಂದ್ಲು, ಏನೂ ಸಿಗ್ಲಿಲ್ಲ, ಅಲ್ಲೂ ಇವರು ಬಚಾವಾಗ್ತಾರೆ. ಜನರನ್ನ ದಾರಿ ತಪ್ಸೋಕೆ ಇವರೊಂದು ಹೊಸ ಐಡಿಯಾನ ಮುಂದೆ ತಂದು ಇಡೋದು. ಅದಾದ ಮೇಲೆ ಏನಾಗುತ್ತೆ, ಇನ್ನು ಇವರಿಗೆ ಬೇರೆ ಬೇರೆ ಆಕ್ಟಿಂಗ್ ಮಾಡೋರು ಬೇಕಲ್ವಾ. ಆಗ ಒಂದೊಂದು ಕಿಲಾಡಿಗಳನ್ನ ಹಿಡಿತಾರೆ. ಹೇಳ್ತಿನ್ನೋಂಥ ಕಿಲಾಡಿಗಳ ಕೆಲವರು ಇರ್ತಾರಲ್ಲ, ಅದರಲ್ಲಿ ಈ ಕೋಲಾರದ ಸಂದೇಶ ಒಬ್ಬ ಸಿಕ್ಕಿಬಿಡ್ತಾನೆ ಇವರಿಗೆ. ಇವನಿಗೆ ಹೇಳ್ತಾರೆ, ನೀನು ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗೇ ಇಲ್ಲ, ಯಾರೋ ಬೇರೆ ಓದೋರು, ನನ್ನ ಹತ್ರ ಯಾರು ನಿಜವಾಗ್ಲೂ ಓದೋರಿದ್ದಾರೆ ಅದ್ರದ್ದು ದಾಖಲೆ ನನ್ನ ಹತ್ರ ಇದೆ ಅಂತ ನೀನು ಮುಂದೆ ಬಂದು ಹೇಳಬೇಕು. ಅದಾದ್ಮೇಲೆ ನಾವೇ ನಿಮಗೆ ಒಂದು ನೋಟಿಸ್ ಕಳಿಸ್ತೀವಿ, ಅದ್ರ ಮೇಲೆ ನೀನು ಸುಮ್ಮನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವನಿಗೂ ಒಂದು ಕತೆ ಕಟ್ಟಿ ಇವನನ್ನು ಅದರಲ್ಲಿ ಒಂದು ರೋಲ್ ಕೊಟ್ಟು ಇವನ ಹತ್ರ ಆಕ್ಟಿಂಗ್ ಮಾಡಿಸ್ತಾರೆ. ಇದು ನನ್ನ ಅಭಿಪ್ರಾಯ. ಆವಾಗ ಈ ಕಚಡ ಏನ್ ಮಾಡ್ತಾನೆ, ಇವೊಂದು ಮನೆ ಒಕ್ಕಲಿಗೆ ದುಡ್ಡು ಬೇಕಿತ್ತು, ಅರ್ಧದಲ್ಲಿ ಮನೆ ನಿಂತಿತ್ತು, ಇವನೇನ್ ಮಾಡ್ತಾನೆ, ಇವನು ಬಂದ್ಬಿಟ್ಟು ಇವ್ರು ಹೇಳ್ಕೊಟ್ಟಂಗೆನೆ ಬಟ್ಲಲ್ಲಿ ಏಲ್ ಹಾಕೊಂಡು ನಗ್ತಾನೆ, ಪಚ 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 ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಮತ್ತೆ ಕೊನೆಗೆ ಏನ್ ಬೊಗಳ್ತಾನಂದ್ರೆ, ನನ್ನನ್ನ ಈ ವಿಚಾರದಲ್ಲಿ ಮಾತಾಡಬಾರದಂತ ನನಗೆ ಕೋರ್ಟ್ ನೋಟಿಸ್ ಕೊಟ್ಟಿದ್ದಾರೆ, ಸ್ಟೇ ಆರ್ಡರ್ ಬಂದ್ಬಿಟ್ಟಿದೆ, ನಾನು ಎಲ್ಲೂ ಮಾತಾಡಂಗಿಲ್ಲ, ಎಲ್ಲೂ ತೋರ್ಸಂಗಿಲ್ಲ, ನನ್ನ ಈ ವಿಚಾರದಲ್ಲಿ ನಾನು ಕೂಡ ಕೋರ್ಟ್ಗೆ ಹಾಕಿದ್ದೀನಿ, ನಮ್ದು ಲಾಯರು ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ, ಬದನೆಕಾಯಿನೂ ಮಾಡ್ತಿಲ್ಲ, ಶಾಟ, ನಿನ್ನ ಹತ್ರ ದಾಖಲೆ ಇರೋದು. ಅಯ್ಯೋ ನಿನ್ ಜನ್ಮನೆ ಮರೆ, ನಿಂದು ಒಂದು ಜನ್ಮನ ಮರೆಯ, ನಿನ್ನ ಹತ್ರ ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ ನಿಂದು. ಅದು ಬಿಡು, ಸೌಜನ್ಯಗಳಿಗೆ ನ್ಯಾಯ ಕೊಡ್ಸಿದರೆ ನಾನೇ ಅಂತ ಹೇಳ್ಬಿಟ್ಟು ಬೊಗಳಿದ್ಯಲ್ವಾ. ನಿಮ್ದೆಲ್ಲ ಈ ಕತೆ ಇದೆ, ನಿಮ್ಮನ್ನ ಎಲ್ಲ ಕರೆಸಿದ್ದೇ ಈ ಅತ್ಯಾಚಾರಿಗಳು. ಈ ರೀತಿ ಮಾಡಿ ದಾರಿ ತಪ್ಸಕ್ಕೆ ಪ್ರಯತ್ನ ಮಾಡಿ, ಆವಾಗ ಇದೇ ಜನರು ಇವ್ರನ್ನೆಲ್ಲ ಇವರೇ ಕರ್ಸೋದು, ಇದನ್ನೆಲ್ಲ ಇವರೇ ಮಾಡಿಸೋದು ಅನ್ನೋ ರೀತಿಲಿ ಇವರಿಗೆಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ಲಾನ್ ಮಾಡ್ಕೊಂಡು ನಿಮ್ಮಂತವ್ರನ್ನ ಮುಂದೆ ಬಿಟ್ಟಿರೋದು ನಿಜವಾಗ್ಲೂ ಹೌದು. ಇದು ನಿಜವಾದ ಕತೆ ಇದೆ. ಚೆನ್ನೈ ಆಗಿರ್ಬೋದು, ನೀನಾಗಿರ್ಬೋದು, ಆ ಮುದುಕಿ ಆಗಿರ್ಬೋದು, ಇನ್ನು ಯಾರ್ಯಾರು ಯಾವ್ಯಾವ ರೀತಿಲಿ ಇವ್ರು ಕತೆ ಕಟ್ಟಿದ್ರು, ಮತ್ತೆ 200 ಕೋಟಿ ವಿಚಾರದಲ್ಲಿ ಮಾತಾಡ್ತಾರೆ, 200 ಕೋಟಿ ಷಡ್ಯಂತ್ರ ಮಾಡೋಕೆ ಬಂದಿದೆ, ಇದೆಲ್ಲ ಇವ್ರದೊಂದು ಟೀಮ್ ವರ್ಕ್. ಇವ್ರ ಜೊತೆ ಇವ್ರನ್ನ ರಕ್ಷಣೆ ಮಾಡೋಕೆ ನಿಂತಹ ಕೆಲವು ಕಚಡಗಳಿದಾರಲ್ಲ, ಇದೆಲ್ಲ ಇವ್ರದ್ದು ಪ್ಲಾನ್. ಈ ಪ್ಲಾನ್ ಅಲ್ಲಿ ಇವರು ನಿಮ್ಮನ್ನ ಎಲ್ಲ ಆಟ ಆಡಿಸಿರೋದು. ಆ ಆಟದಲ್ಲಿ ನೀನು ಕೂಡ ಒಬ್ಬ ಕಿಲಾಡಿ. ನಿನಗೆ ಹೆಂಗು ಹೊಟ್ಟೆ ತುಂಬಿಸ್ಕೋಬೇಕಿತ್ತು, ನಿನಗೊಂದು ಒಳ್ಳೆ ಒಂದು ಸೌಜನ್ಯ ವಿಚಾರದಲ್ಲಿ ಒಂದು ನಿನಗೆ ಪ್ರಚಾರ ಮಾಡ್ಕೊಳ್ಳೋಕು ಚೆನ್ನಾಗಾಯ್ತು, ಬಿಳಿ ಬಟ್ಟೆ ಹಾಕೊಂಡು ಆ ನಿನ್ ಮುಸುಡಿಗೆ ಬಂದು ಸ್ಟೈಲಲ್ಲಿ ಹೇಳ್ಬಿಟ್ಟು ಓದಿಯಲ್ವಾ, ಮತ್ತೆ ಎಲ್ಲೋದೆ ನೀನು? ನಿನ್ನ ಹತ್ರ ಆ ಗಂಡಸ್ತಾನ ಇವತ್ತಿಲ್ವಾ? ಇವತ್ತಿಲ್ಲಿ ಅತ್ಯಾಚಾರಿಗಳ ಪರ ನಿಂತಿರೋ ಎಲ್ಲರದ್ದು ಅಕೌಂಟ್ನ ಡಿಲೀಟ್ ಮಾಡಿಸಿದ್ದಾರೆ, ಹೌದಲ್ವಾ? ನಿನಗೆ ಗೊತ್ತಿದೆ ಅಲ್ವಾ? ನಿನ್ನ ಅಕೌಂಟ್ ಡಿಲೀಟ್ ಮಾಡಿಸಿದ್ರಾ? ನಿನ್ನ ಅಕೌಂಟ್ನ ಡಿಲೀಟ್ ಮಾಡಿಸಿದ್ರಾ? ಕೋಲಾರದ ಸಂದೇಶನ ಅಕೌಂಟ್ನ ಡಿಲೀಟ್ ಮಾಡಿಸಿದ್ರೆ ಇವರು ಮಾಡಿಸ್ಲಿಲ್ಲ. ಯಾಕೆ? ನೀನು ಕೂಡ ಮಾತಾಡಿರೋ ವಿಚಾರ ಅಲ್ಲಿ ಅದರಲ್ಲಿ ಉಂಟಲ್ವಾ? ನಿನ್ನ ಅಕೌಂಟ್ನ ಯಾಕೆ ಡಿಲೀಟ್ ಮಾಡಿಸ್ಲಿಲ್ಲ? ನೀನು ಕೂಡ ನಿಶ್ಚಿಲ್ ಜೈನ್ ಅಮೆರಿಕಕ್ಕೆ ಹೋಗಿದ್ದಲ್ಲ, ಯಾರೋ ಬೇರೆ ಹೋಗಿರೋದು, ದಾಖಲೆ ನನ್ನ ಹತ್ರ ಇದೆ ಅಂತ ಬೊಗಳ್ದವ್ ನೀನಲ್ವಾ? ನಿನ್ನ ಅಕೌಂಟ್ನ ಯಾಕೆ ಡಿಲೀಟ್ ಮಾಡಿಸ್ಲಿಲ್ಲ?
ಯಾಕೆ ಸೌಜನ್ಯ ಪರ ಹೋರಾಟಗಾರರದ್ದು ಮಾತ್ರ ಡಿಲೀಟ್ ಮಾಡಿಸಿದ್ರು? ಯಾಕಂತ ಹೇಳಿದ್ರೆ ನೀನು ಅವ್ರದ್ದು ಎಂಜಿಲ್ ತಿಂದವನು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಂಥ ಕಚಡ ಕೆಲಸ ಮಾಡಬೇಡ. ನಿನಗೆ ಬಡವರಂತಾನೆ ಅಲ್ಲ, ನಿನಗೆ ಕಂಡಲ್ಲಿ ಜನ ಉಗಿತಾರೆ ಇನ್ನು ಮುಂದಕ್ಕೆ. ನಿನ್ನ ಮುಸುಡಿ ಹಿಡ್ಕೊಂಡು ಇನ್ನೊಂದ್ಸಲ ಆ ಹೋರಾಟ ಈ ಹೋರಾಟ ಅಂತ ಇನ್ನೊಬ್ರು ಬಾಗಿಲಿನ ಮುಂದೆ ಹೋಗ್ಬೇಡ. ನಿಂದು ಬಂಡವಾಳ ಸೌಜನ್ಯ ಎಲ್ಲರ ಮುಂದೆ ಇಟ್ಟಾಗಿದೆ. ನೀವೆಲ್ಲ ಇದೇ ತರ ಹೇಳ್ತಿನ್ನ ಕೆಲಸ ಮಾಡಿದ್ರೆ ನಿಮಗೆ ಈ ಹೆಣ್ಮಗಳು ಯಾವತ್ತೂ ಉದ್ಧಾರ ಆಗಕ್ಕೆ ಬಿಡಲ್ಲ. ನೀವೆಲ್ಲ ಸರ್ವನಾಶ ಆಗೋದು ಖಂಡಿತ. ನಿಮ್ಮ ಬೆನ್ನಿಂದ ಅವಳು ಬಿದ್ದಾಗಿದೆ. ಇಲ್ಲಿ ಎಲ್ಲರದ ಅಕೌಂಟ್ಗಳನ್ನ ಡಿಲೀಟ್ ಮಾಡಿಸ್ತಾರೆ, ಆದ್ರೆ ಈ ಕೋಲಾರ ಸಂದೇಶದ ಅಕೌಂಟ್ ಮಾತ್ರ ಡಿಲೀಟ್ ಮಾಡಿಸಲ್ಲ. ಯಾಕೆ ಅನ್ನೋದು ನಾವು ಕೇಳ್ತಿರೋದು ನಿನ್ನ ಹತ್ರನೇ ಬಂದು ನೀನು ಉತ್ತರ ಕೊಡು. ನೀನು ಕೂಡ ಸೌಜನ್ಯ ಹೋರಾಟಕ್ಕೆ ಬಂದವನೇ ಅಲ್ವಾ? ಮಾನ ಮರ್ಯಾದೆ ಎಲ್ಲ ಬಿಟ್ಕೊಂಡು ಬಂದ್ಬಿಟ್ಟು ಅವಳಿಗೆ ನ್ಯಾಯ ಕೊಡಿಸಿದ್ರೆ ನಾನು ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಒಂದು ದುರಾಂಕಾರದ ಮಾತು ಹೇಳಿ ಹೋಗಿದ್ಯಲ್ಲ, ಆ ಮಾತಿನ ಗಂಡಸ್ಥಾನ ಎಲ್ಲೋಯ್ತು? ನಿನ್ ಕೈಲಿ ಏನು ಆಗಲ್ಲ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ಸೀರೆ ಉಟ್ಕೊಂಡು ಬಾಳೆಹಣ್ಣು ವ್ಯಾಪಾರ ಮಾಡು. ಅದೇ ನಿನಗೆ ಫಿಟ್ಟು. ಇದೆಲ್ಲ ಹೋರಾಟ ಎಲ್ಲ ನಿನಗಲ್ಲ. ಯಾರ್ಯಾರೋ ಪಾಪದವ್ರನ್ನ ಎದುರಿಸ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ತಾಕತ್ತಿದ್ರೆ, ಧೈರ್ಯ ಇದ್ರೆ, ಗಂಡಸ್ಥಾನ ಇದ್ರೆ ದಾಖಲೆ ತಗೊಂಡು ಬೆಳ್ತಂಗಡಿಗೆ ಬಾ, ಅಲ್ಲಿ ತೋರ್ಸು ನಿನ್ನ ಗಂಡಸ್ಥಾನನ. ಅವಾಗ ನಾವು ಮೆಚ್ಕೊಳ್ತೀವಿ ನಿನ್ನ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದಲ್ದಲೆ ನಮ್ಮ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕದ ಮಾಧ್ಯಮದವರು ಬಾಯಿ ಮುಚ್ಕೊಂಡು ಕೂತಿರೋಕೆ ಕಾರಣನೇ ಈ ಅತ್ಯಾಚಾರಿಗಳು. ಯಾಕಂದ್ರೆ ವರ್ಷಾನ್ಗಟ್ಲಿಗೆ ಬೇಕಾದಷ್ಟು ಹಣನ ಕೊಟ್ಟು ಬಿಟ್ಟಿದ್ದಾರೆ ಅವರಿಗೆ. ಆ ಹಣ ತಗೊಂಡ ಮೇಲೆ ಯಾಕ್ರಿ ಅವರಿಗೆ TRP ಬೇಕು? ಕೋಟಿ ಹಣ ಇವ್ರ ಹತ್ರನೇ ತಗೊಂಡಿರ್ಬೋದು. ಹುಕ್ಸಾಟೆ ಹಣ ಸಿಗೋದು, ಉಂಡಿಗೆ ಬಂದಂತ ಹಣ, ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ನಿಯತ್ತಾಗಿರೋರು ಇವತ್ತು ಈ ರೀತಿ ಎಲ್ಲ ಮಾಡಕ್ ಹೋಗ್ತಿರ್ಲಿಲ್ಲ. ಇವತ್ತು ಈ ಕೋಲಾರ ಸಂದೇಶನಿಗೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರ್ತಾ ಇದ್ದಿದ್ರೆ ಇವನು ಯೋಚನೆ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವ್ರನ್ನ ಗಡಿಪಾರು ಮಾಡ್ತಾರೆ, ಎಲ್ಲಾ ಹೋರಾಟಗಾರದು ಅಕೌಂಟ್ ನ ಡಿಲೀಟ್ ಮಾಡಿಸ್ತಾರೆ. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಮರು ತನಿಖೆಗೆ ಆದೇಶ ಬರುತ್ತೆ. ಇಂಥ ಸಮಯದಲ್ಲೂ ಇವನು ತಗೊಂಡು ಬಂದು ಆ ದಾಖಲೆ ತೋರ್ಸಲ್ಲ ಅಂತ ಹೇಳಿದ್ರೆ ಇವನೊಂದು ಗಂಡಸ. ಇವನ ಹತ್ರ ಒಂದು ಗಂಡಸ್ಥಾನ ಅನ್ನೋದು ಇದೆಯಾ? ಸುಮ್ಮನೆ ನಾವು ಬಿಳಿ ಬಟ್ಟೆ ಹಾಕೊಂಡು ಅದಕ್ಕೆ ಐರನ್ ಮಾಡಿಸ್ಬಿಟ್ಟು ಪರ್ಫ್ಯೂಮ್ ಹಾಕೊಂಡು ಕ್ಯಾಮರಾದ ಮುಂದೆ ಬಂದು ಮುಖಕ್ಕೆಲ್ಲ ಪೌಡರ್ ಹಾಕೊಂಡು ಸುಮ್ಮನೆ ನಾಯಿ ತರ ಬೊಗಳಿ ಹೋಗೋದಲ್ಲ. ಅಕಸ್ಮಾತ್ ಆ ತರ ಬೊಗಳಿದ್ರೆ ಅದ್ರಲ್ಲೊಂದು ಗಂಡಸ್ಥಾನ ಇರಬೇಕು, ಅದನ್ನ ಮಾಡಬೇಕು, ಅದನ್ನ ಮಾಡಿ ತೋರಿಸ್ಬೇಕು, ಜನ ಅದನ್ನ ಮೆಚ್ಕೋಬೇಕು. ನಾಯಿ ಏಳ್ ತಿಂದಂಗೆ ಇವ್ರದ್ದು ಎಂಜಲ್ ತಿಂದು ಹೋಗಿ ಕೊನೆಗೆ ನನಗೆ ಸ್ಟೇ ತಂದಿದ್ದಾರೆ ಅಂತ ಹೇಳಿ ಮನೆಯಲ್ಲಿ ತಿಕ್ಕದಡಿಲ ದಾಖಲೆ ಎಲ್ಲ ಹಾಕೊಂಡು ಮಲ್ಕೊಬಿಟ್ಟಿದ್ಯಲ್ಲ ಹೊಸ ಮನೆಯಲ್ಲಿ, ನಿನಗೆ ನಿದ್ರೆ ಆದ್ರೂ ಹೆಂಗೆ ಬರುತ್ತೆ ಮಾರೆ? ನಿಂದು ಒಂದು ಜನ್ಮನ, ನಿಂದು ಒಂದು ಮನುಷ್ಯ ಜನ್ಮನ ಹೋಗ್ಲಿ. ನಾಲಾಯಕ್ ನೀನು ನಾಲಾಯಕ್ ನೀನು. ಪ್ರತಿಯೊಂದು ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಅಣ್ಣಗೌಡ.